ಮಧ್ಯಪ್ರಾಚ್ಯದಲ್ಲಿ ಮುಂದುವರಿಯುತ್ತಿರುವ ಯುದ್ಧ ಪರಿಸ್ಥಿತಿ ದಿನೇ ದಿನೇ ಗಂಭೀರ ತಿರುವನ್ನ ಪಡೆದುಕೊಳ್ತಿದೆ. ಮಾರ್ಚ್ 19ರಂದು ಇರಾನ್ ಮಾಡಿರುವ ಒಂದು ಆಘಾತಕಾರಿ ಹೇಳಿಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಅಂದ್ರೆ IRGC ಪ್ರಕಾರ ತನ್ನ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳ ಮೂಲಕ ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನವಾದ F-35 ಲೈಟ್ನಿಂಗ್ II ಮೇಲೆ ದಾಳಿ ನಡೆಸಿ ಅದನ್ನ ಹೊಡೆದುರುಳಿಸಿದಾಗಿ ಹೇಳಿದ್ದಾರೆ. ಈ ಹೇಳಿಕೆಯು ಯುದ್ಧದ 3ನೇ ವಾರಕ್ಕೆ ಕಾಲಿಟ್ಟಿರುವ ಸಂದರ್ಭದಲ್ಲಿ ಬಂದಿದ್ದು, US ಮತ್ತು ಇಸ್ರೇಲ್ ಸೇರಿ ಟೆಹರಾನ್ ಮೇಲೆ ನಡೆಸುತ್ತಿರುವ ದಾಳಿಗಳ ನಡುವೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದೆ. IRGC ನೀಡಿದ ಅಧಿಕೃತ ಪ್ರಕಟಣೆಯ ಪ್ರಕಾರ ಈ ದಾಳಿಯಲ್ಲಿ ವಿಮಾನದ ಸ್ಥಿತಿ ಇನ್ನೂ ಸ್ಪಷ್ಟವಾಗಿಲ್ಲದಿದ್ರೂ ಅದು ಕುಸಿದಿರುವ ಸಾಧ್ಯತೆ ತುಂಬಾ ಹೆಚ್ಚು ಎಂದು ಅವರು ಹೇಳಿದ್ದಾರೆ. IRGC ಮತ್ತಷ್ಟು ಹೇಳುವುದೇನೆಂದ್ರೆ, ತಮ್ಮ ವಾಯು ರಕ್ಷಣಾ ವ್ಯವಸ್ಥೆಗಳು ಈಗಾಗಲೇ 125ಕ್ಕೂ ಹೆಚ್ಚು ಅಮೆರಿಕ ಇಸ್ರೇಲ್ ಡ್ರೋನ್ಗಳನ್ನು ಹೊಡೆದುರುಳಿಸುವುದಾಗಿ ತಿಳಿಸಿದ್ದಾರೆ. ಈ ಹೇಳಿಕೆಗಳು ಇರಾನ್ ತನ್ನ ರಕ್ಷಣಾ ಸಾಮರ್ಥ್ಯವನ್ನ ಜಾಗತಿಕ ಮಟ್ಟದಲ್ಲಿ ತೋರಿಸಲು ಮಾಡುತ್ತಿರುವ ಪ್ರಯತ್ನವೆಂದು ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಇದೇ ವೇಳೆ ಈ ಘಟನೆಗೆ ಸಂಬಂಧಿಸಿದಂತೆ ಅಮೆರಿಕದಿಂದಲೂ ಮಹತ್ವದ ಮಾಹಿತಿ ಹೊರಬಿದ್ದಿದೆ. CNN ವರದಿ ಪ್ರಕಾರ ಅಮೆರಿಕದ ರಕ್ಷಣಾ ಅಧಿಕಾರಿಗಳ ಉಲ್ಲೇಖದೊಂದಿಗೆ ಒಂದು F-35 ವಿಮಾನ ತುರ್ತು ಲ್ಯಾಂಡಿಂಗ್ ಮಾಡಿರುವುದು ದೃಢಪಟ್ಟಿದೆ. ಈ ಲ್ಯಾಂಡಿಂಗ್ ಮಧ್ಯಪ್ರಾಚ್ಯದ ಅಮೆರಿಕದ ಸೈನಿಕ ನೆಲೆಯಲ್ಲಿ ನಡೆದಿದೆ ಎಂದು ವರದಿಗಳು ತಿಳಿಸಿದೆ. US ಸೆಂಟ್ರಲ್ ಕಮಾಂಡ್ ವಕ್ತಾರರು ಈ ವಿಷಯವನ್ನು ದೃಢಪಡಿಸಿ ಆ ಸಮಯದಲ್ಲಿ ವಿಮಾನ ಕಾರ್ಯಾಚರಣೆ ಮಿಷನ್ ನಲ್ಲಿ ಇದ್ದುದಾಗಿ ತಿಳಿಸಿದ್ದಾರೆ. ವಿಮಾನವು ಸುರಕ್ಷಿತವಾಗಿ ಲ್ಯಾಂಡ್ ಆಗಿದೆ, ಪೈಲಟ್ ಸ್ಥಿರ ಸ್ಥಿತಿಯಲ್ಲಿ ಇದ್ದಾನೆ ಎಂದು ಅವರು ಹೇಳಿದ್ದಾರೆ. ಇದು ಇರಾನ್ ಹೇಳಿಕೆಯಂತೆ ವಿಮಾನ ಸಂಪೂರ್ಣವಾಗಿ ಧ್ವಂಸವಾಗಿಲ್ಲ ಎಂಬುದನ್ನು ಸೂಚಿಸುತ್ತಿದ್ರೂ ದಾಳಿಯ ಪರಿಣಾಮವನ್ನು ಸಂಪೂರ್ಣವಾಗಿ ನಿರಾಕರಿಸುವಂತಿಲ್ಲ. ಈ ಬೆಳವಣಿಗೆ ಯುದ್ಧದ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸುವ ಸಾಧ್ಯತೆಯನ್ನು ಸೂಚಿಸುತ್ತಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಇರಾನ್ ಅಮೆರಿಕ ಅತ್ಯಾಧುನಿಕ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಹೊಡೆದಿದೆ ಎಂಬುದಾಗಿ ಹೇಳಿಕೊಳ್ತಿರುವುದು ಮಹತ್ವದ ಬೆಳವಣಿಗೆಯಾಗಿದೆ. F-35 ಲೈಟ್ನಿಂಗ್ II ಯುದ್ಧ ತಂತ್ರಜ್ಞಾನದಲ್ಲಿ ಅಮೆರಿಕದ ಪ್ರಮುಖ ಆಸ್ತಿಯಾಗಿದ್ದು, ಇದರ ಬೆಲೆ ಸುಮಾರು $100 ಮಿಲಿಯನ್ ಗಿಂತ ಹೆಚ್ಚು. ಇದು ಅಮೆರಿಕದ 5ನೇ ತಲೆಮಾರಿನ ಯುದ್ಧ ಸಾಮರ್ಥ್ಯದ ಬ್ಯಾಕ್ ಬೋನ್ ಎಂದು ಪರಿಗಣಿಸಲಾಗುತ್ತೆ. ಇನ್ನು ಇದರ ನಡುವೆ ಅಮೆರಿಕದ ಸೈನ್ಯವು ಇನ್ನೂ ಕೆಲವು ಸವಾಲುಗಳನ್ನು ಎದುರಿಸುತ್ತಿದೆ. ಕೆಲವು ವಾರ ಪಶ್ಚಿಮ ಇರಾಕ್ನಲ್ಲಿ KC-135 ಸ್ಟಾಟೋ ಟ್ಯಾಂಕರ್ ವಿಮಾನ ಪತನಗೊಂಡಿದ್ದು, ಅದರಲ್ಲಿ ಇದ್ದ 6 ಸಿಬ್ಬಂದಿಗಳು ಸಾವನ್ನಪ್ಪಿದ್ದಾರೆ. ಆ ಘಟನೆ ಶತ್ರು ದಾಳಿಯಿಂದ ಸಂಭವಿಸದಿದ್ದರೂ ಯುದ್ಧ ಪರಿಸ್ಥಿತಿಯಲ್ಲಿ ಅಮೆರಿಕ ಎದುರಿಸುತ್ತಿರುವ ಒತ್ತಡವನ್ನು ತೋರಿಸುತ್ತೆ. ಇವೆಲ್ಲ ಬೆಳವಣಿಗೆಯ ನಡುವೆಯೂ ಅಮೆರಿಕದ ಅಧಿಕಾರಿಗಳು ತಮ್ಮ ಸೈನಿಕ ಕಾರ್ಯಾಚರಣೆಗಳನ್ನ ಯೋಜಿಸುವಂತೆ ಸಾಕ್ತಿವೆ ಎಂದು ಹೇಳ್ತಿದ್ದಾರೆ. ಆದ್ರೆ ನೆಲಮಟ್ಟದಲ್ಲಿ ನಡೆಯುತ್ತಿರುವ ಘಟನೆಗಳು ಯುದ್ಧದ ದಿಕ್ಕು ಯಾವಾಗ ಬೇಕಾದರೂ ಬದಲಾಗಬಹುದು ಎಂದು ಸೂಚನೆಯನ್ನ ನೀಡುತ್ತಿವೆ. ಒಟ್ನಲ್ಲಿ ಇರಾನ್ ನೀಡಿರುವ ಈ ಹೇಳಿಕೆ ಸತ್ಯವಾಗಿದ್ರೆ ಇದು ಜಾಗತಿಕ ಸೈನಿಕ ಸಮತೋಲನದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನೇ ಟಾರ್ಗೆಟ್ ಮಾಡುವ ಸಾಮರ್ಥ್ಯ ಇರಾನ್ಗೆ ಬಂದಿದೆ ಎಂಬ ಸಂದೇಶವು ಇತರ ರಾಷ್ಟ್ರಗಳಿಗೂ ಮಹತ್ವದ ಎಚ್ಚರಿಕೆಯಾಗಿದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.